ಫ್ರೆಂಡ್ಸ್, ನಿನ್ನೆ 800 ಡಯಾಲೈಸರ್ಸ್ ಮಷಿನ್ಸ್ಗಳನ್ನು CM ಸಿದ್ದರಾಮಯ್ಯರು ಚಾಲನೆಯನ್ನು ನೀಡಿದರು. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಡಯಾಲಿಸಿಸ್ ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಕೂಡ ಯಾವುದೇ ಥರದಂಥ NHMD ಇರ್ಬೋದು ಅಥವಾ ಗೋರ್ಮೆಂಟ್ ಕಡೆಯಿಂದ ಜಾಬ್ಗಳನ್ನು ಕರೆದಿಲ್ಲ ಇನ್ನೂವರೆಗೂ ಕೂಡ. ಬಟ್ ಡಯಾಲಿಸಿಸ್ ಸೆಂಟರ್ಗಳು ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಡಯಾಲಿಸಿಸ್ ಸೆಂಟರ್ಗಳಿದ್ದಾವೆ. ಅಲ್ಲಿ ಗುತ್ತಿಗೆ ಆಧಾರದ ಮೇಲೇನೋ ಅಥವಾ ಅದು ಏಜೆನ್ಸಿ ಥ್ರೂನ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ. ಅವರು ಏಜೆನ್ಸಿಯವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂದಷ್ಟು ಡಯಾಲಿಸಿಸ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ರಿಕ್ರೂಟ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ನಿನ್ನೆ ಚಾಲನೆ ಮಾಡಿರುವಂಥ ಒಟ್ಟು ಇನ್ನೂ ಈಗಾಗಲೇ 171 ಡಯಾಲಿಸಿಸ್ ಸೆಂಟರ್ಗಳಿದ್ದು, ಸೊ ನಿನ್ನೆ ಚಾಲನೆ ಮಾಡಿದಾಗ ಮತ್ತೆ ಅದಕ್ಕೆ 48 ಡಯಾಲಿಸಿಸ್ ಸೆಂಟರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಒಟ್ಟು 219 ಡಯಾಲಿಸಿಸ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲಿ ನಿನ್ನೆಗೆ ಚಾಲನೆ ಮಾಡಿದರು. ಆದರೆ ಅವುಗಳು ಬೇಗನೆ ತಾಲೂಕುಗಳಲ್ಲಿ ಕೂಡ ಒಂದು 48 ತಾಲೂಕುಗಳಲ್ಲಿ ಕೂಡ ಅದನ್ನು ಚಾಲನೆ ಕೂಡ ಕೊಟ್ಟಿದ್ದರು. ಆದರೆ ತಾಲೂಕುಗಳಲ್ಲಿ ಇನ್ನೂವರೆಗೂ ಕೂಡ ಯಾವುದೇ ಥರದಂತಹ ಡಯಾಲಿಸಿಸ್ ಸೆಂಟರ್ಗಳು ಇರಲಿಲ್ಲ. ಬಟ್ ಇನ್ನು ಮುಂದೆ ಡಯಾಲಿಸಿಸ್ ಸೆಂಟರ್ಗಳು ಆಗ್ತವೆ. ಇದರಿಂದ ಏನು ಪ್ರಾಫಿಟ್ ಆಗುತ್ತೆ ನಮ್ಮ ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಅಂದರೆ, ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನಾದರೂ ಕರೀಲಿ ಅಥವಾ ಏಜೆನ್ಸಿ ಥ್ರೂನ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರೂ ಕೂಡ ಲೋಕಲಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಒಂದು ಕಂಡೀಷನ್ ಇದೆ, ಲೋಕಲ್ ಲ್ಯಾಂಗ್ವೇಜ್ ಬರೋರಿಗೆ ಅಂತ. ಸೊ ಹೀಗಾಗಿ ಯಾರೆಲ್ಲ ಡಯಾಲಿಸಿಸ್ ಕಂಪ್ಲೀಟ್ ಮಾಡಿ ನೀವು ವೇಟ್ ಮಾಡ್ತಾಯಿದ್ದೀರಿ, ಸೊ ನಿಮ್ಮ ಸಮೀಪದಲ್ಲಿರುವಂಥ ತಾಲೂಕು ಆಸ್ಪತ್ರೆಗಳಿಗೆ ಅವಾಗವಾಗ ವಿಸಿಟ್ ಮಾಡ್ತಾಯಿರಿ. ತಾಲೂಕು ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾರೆ. ಯಾಕಂತಂದರೆ ಅಲ್ಲಿ ನಿಮಗೆ ಹೋಗಿ ವಿಸಿಟ್ ಮಾಡಿ ಕೇಳೋದರಿಂದ ಅಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕೇಳೋದರಿಂದ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವ ರೀತಿಯಾಗಿ ಜಾಬ್ ತೊಗೊತಾರೆ ಅನ್ನೋದನ್ನು. ಅಟ್ಲೀಸ್ಟ್ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆದರೂ ನೀವು ಹೋಗಿ ಜಾಯಿನ್ ಆಗ್ಬೋದು. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಹೆಚ್ಚಿಗೆ ಡಯಾಲಿಸಿಸ್ ಸೆಂಟರ್ಗಳನ್ನು ಮಾಡಿದ್ದಾರೆ. ಅವು ತಾಲೂಕು ಆಸ್ಪತ್ರೆಗಳಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಅತಿ ಬೇಗನೆ 1-2 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಿಂಗಿರಬೇಕಾದ್ರೆ ಯಾರೆಲ್ಲ ಡಯಾಲಿಸಿಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಅವರುಗಳು ಸ್ವಲ್ಪ ಅವೇರ್ ಆಗಿರಿ. ಆಮೇಲೆ ನೀವು ತಾಲೂಕು ಆಸ್ಪತ್ರೆಗಳಿಗೂ ವಿಸಿಟ್ ಮಾಡಿ, ನಮ್ಮದು ಡಯಾಲಿಸಿಸ್ ಕಂಪ್ಲೀಟ್ ಆಗಿದೆ, ಸೊ ನಮಗೆ ಈ ಥರ ಒಂದು ಪೇಪರಲ್ಲಿ ಕೂಡ ಆ್ಯಡ್ ಬಂದಿತ್ತು. ಪೇಪರ್ ಎಲ್ಲ ನ್ಯೂಸ್ ಪೇಪರಲ್ಲಿ ಕೂಡ ನಿನ್ನೆ ಬಂದಿದೆ, ಇವತ್ತು ಕೂಡ ಬಂದಿದೆ. ಸೊ ಹೀಗಾಗಿ ನಮಗೆ ಡಯಾಲಿಸಿಸ್ ಕಂಪ್ಲೀಟ್ ಆಗಿದೆ, ನಾವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಗುತ್ತಿಗೆದಾರರ ಮೇಲೆ ತೊಗೋಬೇಕಂದ್ರೆ ಆ ಗುತ್ತಿಗೆದಾರರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ನೀವು ಪಡ್ಕೊಂಡು ಆ ಗುತ್ತಿಗೆದಾರರ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಅಪ್ರೋಚ್ ಮಾಡ್ಬೋದು ಜಾಬ್ಗಳಿಗೆ. ಓಕೆ, ಯಾಕಂದರೆ ಇದು ಮತ್ತೆ ಒಂದು ಸಲ ಇಲ್ಲಿ ಜಾಬನ್ನು ಫಿಲ್ ಮಾಡ್ಕೊಂಡ್ಬಿಟ್ರೆ ಕಾಂಟ್ರಾಕ್ಟ್ ಮೇಲೆ ಅಥವಾ ಏಜೆನ್ಸಿ ಥ್ರೂ ಫಿಲ್ ಮಾಡ್ಕೊಂಡ್ಬಿಟ್ರೆ ಅವರು ರಿಟೈರ್ಮೆಂಟ್ ಆಗೋ ತನಕ, ಅವ್ರು ಬಿಟ್ಟು ಹೋಗೋ ತನಕ ಯಾವುದೇ ಥರದ ವೇಕೆನ್ಸಿಗಳು ಕ್ರಿಯೇಟ್ ಆಗೋದಿಲ್ಲ. ಆಮೇಲೆ ಇವರು ಡಯಾಲಿಸಿಸ್ ಸೆಂಟರ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಖರೆ, ಆದರೆ ಅವುಗಳನ್ನು ಗೋರ್ಮೆಂಟ್ ಅಂಡ್ರಲ್ಲಿ ತೊಗೊಂಡಿಲ್ಲ. ಇವರು ಏಜೆನ್ಸಿ ಅಂಡ್ರಲ್ಲೇ ಕೊಟ್ಟಿರೋದು, ಏಜೆನ್ಸಿ ಅವರೇ ಅದನ್ನು ಸರ್ವಿಸ್ ಕೊಡ್ತಾ ಇರೋದು. ಹೀಗಾಗಿ ಗೋರ್ಮೆಂಟ್ ಜಾಬನ್ನು ಕರೆಯೋದು ಕೂಡ ತುಂಬ ಡಿಲೇ ಆಗ್ಬೋದು. ಅದು ಹೇಳೋಕ್ಕಾಗೋದಿಲ್ಲ ಎಷ್ಟು ವರ್ಷ ಆಗುತ್ತೆ ಅಂತೇಳಿ. ಸೊ ಹೀಗಾಗಿ ನೀವು ಗುತ್ತಿಗೆದಾರರ ಮೇಲೆ ಕೆಲಸ ಮಾಡಬೇಕಾಗತ್ತೆ ಸದ್ಯಕ್ಕೆ. ಇದೊಂದು ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿದಿರಲಿ ಅಂತ ಈ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.